ವಿಶ್ವದ 8ನೇ ಅದ್ಭುತ ಇಂದು ಹೊರಬಿತ್ತು. ಅದೇನೆಂದರೆ ಎಣ್ಣೆ ಹೊಡೆದಾಗ ಸತ್ಯ ಹೊರಬರುತ್ತದೆ, ಆದರೆ ಮೆಣಸಿನಕಾಯಿ ತಿಂದ್ರ ಸತ್ಯ ಸಲೀಸಾಗಿ ಹೊರಬರುತ್ತದೆ ಅನ್ನೋದು ಆಲ್ಮೋಸ್ಟ್ ಜನರಿಗೆ ಇವತ್ತು ಗೊತ್ತಾಯ್ತು ಅನ್ಸುತ್ತೆ. ಇವತ್ತು ಬಕೆಟ್ ಟೀಮ್ ಅವರೆಲ್ಲರೂ ಸೇರ್ಕೊಂಡು ಮೆಣಸಿನಕಾಯಿ ಚೆನ್ನಾಗಿ ತಿನ್ನಿಸಿದ್ರು. ಗ್ಯಾಂಗ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಗೌಡ ಅವರಿಗೆ ಖಾರ ತಡೆಯೋಕ್ಕಾಗ್ತಾ ಇಲ್ಲ. ಒಂದಂತೂ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ, ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರ ನಾಟಕ ಬಿಚ್ಚಿಟ್ರು, ಅಶ್ವಿನಿ ಅವರು ಜಾನ್ವಿ ಅವರ ನಾಟಕ ಬಿಚ್ಚಿಟ್ರು. ಸುಧೀರ್ ಅಶ್ವಿನಿ ಅವರ ನಾಟಕ ಬಿಚ್ಚಿಟ್ರು, ಅಶ್ವಿನಿ ಅವರು ಸುಧೀರ್ ಅವರ ನಾಟಕ ಬಿಚ್ಚಿಟ್ರು. ರಿಷಾ ಅವರು ಅಶ್ವಿನಿ ಅವರ ನಾಟಕ ಬಿಚ್ಚಿಟ್ರು, ಅಶ್ವಿನಿ ಅವರು ರಿಷಾ ರಾಸಿಕ್ ಅವರು ಅಶ್ವಿನಿ ಅವರ ನಾಟಕ ಬಿಚ್ಚಿಟ್ರು, ಅಶ್ವಿನಿ ಅವರು ರಾಸಿಕ್ ಅವರ ನಾಟಕ ಬಿಚ್ಚಿಟ್ರು. ಇಬ್ರು ದೂರ ಆದಾಗೆ ನಾಟಕ ಮಾಡೋಣ ಅಂದಿದ್ರಂತೆ ಜಾನ್ವಿ ಅವರು ಮೈ ಕೆಲ್ದೆ ಇದ್ದಾಗ. ಅದಕ್ಕೆ ಹೋದ ವಾರ ದೂರ ಇದ್ದಾಗೆ ಡ್ರಾಮಾ ಮಾಡಿದ್ದು. ಅಬ್ಬಾ ಎಂತ ನಾಟಕ ಮಾಡಿದ್ರಿ ಇವರಿಬ್ರು ಸೇರ್ಕೊಂಡು. ಇಲ್ಲಿ ಯಾರನ್ನ ನಂಬಬೇಕು, ಜಾನ್ವಿ ನಂಬೇಕಾ ಅಥವಾ ಅಶ್ವಿನಿ ಗೌಡ ಅವ್ರನ್ನ ನಂಬೇಕಾ? ಒಂದು ತಿಳಿಲಾರ್ದಂಗಾಗೈತಿ. ವೀಕ್ಷಕರನ್ನೇ ಬಕರ ಮಾಡಿಬಿಟ್ರು. ಆದ್ರೆ ಯಾರು ಬಕರ ಆಗಿಲ್ಲ ಅನ್ನೋದೇ ಸಂತೋಷದ ಸಮಾಚಾರ ಅಂತ ಹೇಳ್ಬೋದು. ಈ ಪ್ರೇಕ್ಷಕರಿಗೆ ಗೊತ್ತು ಇವ್ರು ಮಾಡ್ತಾ ಇರೋದೆಲ್ಲ ಅದು ಬರೀ ಡ್ರಾಮಾ ಅಂತೇಳಿ. ಈ ಧ್ರುವಂತಂತೂ ಮೆಂಟಲ್ ಆಗ್ಬಿಟ್ಟನೋ ಏನೋ ಗೊತ್ತಿಲ್ಲ. ಆ ಮನೆಯಲ್ಲಿ ಧ್ರುವಂತನಷ್ಟು ಯಾರು ಒಳ್ಳೆಯವರೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಇವರು. ಮಂಗಳೂರು ಕಡೆ ಎಂತ ಗೊತ್ತುಂಟಾ ಅಂತ ಅನ್ನಂಗಿಲ್ಲಂತೆ. ರಕ್ಷಿತಾ ಎಂತ ಗೊತ್ತುಂಟಾ ಅಂತ ಅಂತಾಳಂತೆ. ಅದಕ್ಕೆ ಫೇಕ್ ಅಂತೆ ಇವರು. ಇಂಟ್ರೊಡಕ್ಷನ್ಗೆ ಒಂದು ವಾಕ್ಯ ಕೆಲವೊಬ್ರು ಏನು ಹೇಳ್ತಾರೆ, ಕುಶಲವೇ ಕ್ಷಮೆ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವೊಬ್ರು ಹಲೋ ಗಾಯ್ಸ್ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವೊಬ್ರು ಹಲೋ ಬೆಸ್ಟೀಸ್ ಅಂತ ಹೇಳ್ತಿರ್ತಾರೆ. ರಕ್ಷಿತಾ ಅವ್ರ ವಿಚಾರಕ್ಕೆ ಬರೋದಾದ್ರೆ ಹಾಯ್ ಗಾಯ್ಸ್ ಅಂತ ಹೇಳೋದು ಎಂತ ಗೊತ್ತುಂಟಾ ಅಂತೇಳಿ ಒಂದು ಟ್ಯಾಗ್ಲೈನ್ ಅಂದ್ರೆ ಸ್ಟಾರ್ಟಿಂಗ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್, ಅಂದ್ರೆ ಒಂದು ಪೀಠಿಕೆ ಆಗಿರ್ತೈತೆ ಅದೊಂದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಕಾನ್ವರ್ಸೇಷನ್ ಪ್ರೇಕ್ಷಕರ ಜೊತೆಗೆ, ಅಂದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ಹೇಗೆ ಮಾತಾಡಬೇಕು, ಹೇಗೆ ಮುಂದುವರಿಸಬೇಕು ಅನ್ನೋದು ಮುಂದೆ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಅಂದರೆ ಪೀಠಿಕೆಯಾಗಿ ಒಂದು ಹಾಯ್ ಹಲೋ ನಮಸ್ಕಾರ ಅನ್ನೋದು ವಾಡಿಕೆ. ಅವ್ರು ಯಾವ ರೀತಿ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೀರ್ತಿನ ತಗೊಳ್ಳಿ, ಅವ್ರು ಏನು ಹೇಳ್ತಾರೆ, ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಅಂತ ಹೇಳ್ತಿರ್ತಾರೆ. ಯಾಕೆ ಜನರೇ ಹಾಗಂತ ಕೀರ್ತಿ ಫೇಕಾ? ಅಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪದದಿಂದ ಅವ್ರು ಗುರುತಿಸ್ಕೊಂಡಿರ್ತಾರೆ, ಇವರು ಕರ್ನಾಟಕದವರೇ, ಕನ್ನಡಿಗರೇ. ಹಾಗೆ ರಕ್ಷಿತಾ ಕೂಡ ಬಿಗ್ ಬಾಸ್ಗೆ ಹೋಗೋ ಮುಂಚೆಯಿಂದನೂ ವಿಡಿಯೋ ನೋಡ್ತಾ ಇದ್ವಿ ಜಾಸ್ತಿ ನಾವು. ಇಲ್ಲಿ ಬಟ್ಟೆ ವಿಚಾರ, ಅವ್ರು ಬನ್ನಿನಾರು ಹಾಕೊಂಡು ಅಡ್ಡಾಡ್ತಾರೆ, ಟಿ ಶರ್ಟರ್ ಹಾಕೊಂಡು ಹೊಡ್ತಾರೆ, ಶರ್ಟರ್ ಹಾಕೊಂಡು ಹೊಡ್ತಾರೆ. ನಿನಗೆ ಯಾಕೆ ಬೇಕಯ್ಯ ನಿನ್ನ ಆಟ, ನೀನು ಆಡು, ನೀನು ಫೋಟೋಸ್ಗೋಸ್ಕರನೇ ಮಾಡು. ಅವ್ರು ಹೆಚ್ಚು ಪ್ರಭಾವಿತರಾಗಿದ್ದಾರೆ ಅಂದರೆ ನೀನು ಅವ್ರಿಗಿಂತ ಜಾಸ್ತಿ ಹೆಚ್ಚು ಪ್ರಭಾವಿತರಾಗಲು ಕಾಣಿಸ್ಕೊಳ್ಳೋಕೆ ಪ್ರಯತ್ನ ಪಡು. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿನ್ನೆ ನಡೆದಿರ್ತಕ್ಕಂಥ ರಾಸಿಕಾ ಮತ್ತು ಧ್ರುವಂತ್ ಅವ್ರ ನಡುವೆ ನಡೆದಿರ್ತಕ್ಕಂಥ ಜಗಳದ ವಿಚಾರದ ಕುರಿತು ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಧನುಷ್ ಅವರೊಟ್ಟಿಗೆ ಅವರಿಗೆ ಹೇಳ್ತಾ ಇದ್ದಾರೆ ಧ್ರುವಂತ್ ಅವರು, ಮಂಜು ಭಾಷಣಿ ಅವರನ್ನು ತಿಳಿಸಿದ್ದಾರೆ ರಾಸಿಕಾ ಅವರು ಈ ರೀತಿಯಾಗಿ ಹೇಳಿದರು ಅಂತ. ಯಾವ ರೀತಿ ಅನ್ನೋದಾದರೆ, ಧ್ರುವಂತ್ ಅವರು ನನಗೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ಈ ಒಂದು ಮ್ಯಾಟ್ರನ್ನ ಮಂಜು ಭಾಷಿಣಿ ಅವರಿಗೆ ತಿಳಿಸಿದ್ರಂತೆ. ಸೊ ಈ ಒಂದು ವಿಚಾರನ ಧ್ರುವಂತ್ ಅವರಿಗೆ ಮಂಜು ಭಾಷಿಣಿ ಅವರು ಹೇಳಿದರು. ಈ ಒಂದು ವಿಚಾರ ನನಗೆ ಇವೆಲ್ಲ ಇಷ್ಟ ಆಗಂಗಿಲ್ಲ, ಹೆಣ್ಮಕ್ಳೊಟ್ಟಿಗೆ ನಾನು ಅಷ್ಟಾಗಿ ಬೆರೆಯೋಕ್ಕೆ ಇಷ್ಟಪಡಂಗಿಲ್ಲ ಅಂತೇಳಿ ಮುಖಕ್ಕೆ ಹೊಡೆದಂಗೆ ಅವತ್ತೇ ಹೇಳಿದ್ರಂತೆ. ಇವತ್ತಾಗಿ ನನ್ನ ಜೊತೆ ಈ ರೀತಿ ವಾದ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ನನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಸಾಮಾನುಗಳು ರಾಸಿಕಾ ಅವ್ರ ಜೊತೆ ಇದ್ದಾವೆ, ಈಗಲೂ ಬೇಕಾದ್ರೆ ಹೋಗಿ ನೋಡಿ, ನನಗೆ ಬೇಕಾವೆಲ್ಲ ತಂದುಕೊಡಿ ಅಂತೇಳಿ ಧನುಷ್ ಅವರಿಗೆ ತಿಳಿಸ್ತಾ ಇದ್ದಾರೆ ಧ್ರುವಂತ್ ಅವರು. ಈ ಒಂದು ವಿಚಾರವಾಗಿ ಧನುಷ್ ಅವರು ಹೋಗಿ ರಾಶಿಕಾ ಅವ್ರ ಹತ್ರ ಕೇಳಿನಪ್ಪ ಅಂದರೆ ಅವ್ರ ಕಡೆ ಇರತಕ್ಕಂಥ ಒಂದಿಷ್ಟು ಸಾಮಾನುಗಳನ್ನು ತಗೊಂಡು ಇವ್ರ ಕೈ ಕೊಡ್ತಾರೆ. ಸೊ ಇದರಿಂದ ನಮಗೆ ತಿಳಿದಿರ್ತಕ್ಕಂಥ ವಿಷಯ ಏನು ಅನ್ನೋದಾದರೆ, ಯಾರು ಯಾರನ್ನ ಹಚ್ಕೊಂಡ್ರು, ಇಲ್ಲಿ ಯಾರು ತಪ್ಪು ಯಾರು ಸರಿ. ಸೂರಜ್ ಬರೋದಕ್ಕಿಂತ ಮೊದಲೇ ಧ್ರುವಂತ್ ಅವರು ರಾಸಿಕಾ ಅವರಿಗೆ ಕ್ಯೂಟಾಗಿ ಕಾಣಿಸಿದ್ರ ಅನ್ನೋ ಪ್ರಶ್ನೆ ಪ್ರೇಕ್ಷಕರಿಗೆ ಖಂಡಿತವಾಗಿ ಮೂಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಈ ಒಂದು ವಿಚಾರ ಕುರಿತು ನಮಗೇನು ಅಷ್ಟೇನು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಎಲ್ಲಿ ಯಾವಾಗ ಯಾರು ಏನು ಅಂತ ಸ್ವಲ್ಪ ಒಂದಿಷ್ಟು ಗೊಂದಲಗಳು ಶುರುವಾಗ್ತಾ ಹೋಗ್ತವೆ ಮನಸ್ಸಲ್ಲಿ. ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ಕೂಲಂಕಷವಾಗಿ ಸುದೀಪ್ ಸರ್ ಅವರು ವಿಚಾರ ಮಾಡಿ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುತ್ತಾರೆ ವೀಕೆಂಡಲ್ಲಿ ಅನ್ನೋದು ನಮ್ಮ ನಿಮ್ಮಗಳ ಆಶಯ. ಇದಾದ ನಂತರ ಬಿಗ್ ಬಾಸ್ನವರು ಬಂದು, ಈ ಮನೆಯ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಮಾಳುವವರೇ, ನೀವೇ ಈ ವಾರ ನಾಮಿನೇಷನ್ ಮಾಡ್ತಕ್ಕಂಥ ಫುಲ್ ಅಧಿಕಾರ ನಿನಗೆ ಇರ್ತೈತಿ. ನೀವು ಯಾರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅವರಿಗೆಲ್ಲ ಒಂದಿಷ್ಟು ನೀರುಗಳಿದ್ದಾವೆ, ಸಗಣಿ ನೀರು, ಕೆಸರು ನೀರು, ತಣ್ಣೀರು, ಹಾಗೆಯೇ ಚಿಣಿಮಿಣಿ ನೀರು, ಕಪ್ಪು ನೀರು ಅಂತ ನೀರುಗಳು ಕೊಟ್ಟಿದ್ದೇನೆ. ನೀವು ನಾಮಿನೇಟ್ ಮಾಡ್ತಕ್ಕಂಥ ಸ್ಪರ್ಧಿಗಳನ್ನು ನಿಲ್ಲಿಸಿ ಕಾರಣ ಕೊಟ್ಟು ಅವರ ತಲೆಯ ಮೇಲಿಂದ ಉಯ್ಯಬೇಕು ಅಂತೇಳಿ ತಿಳಿಸ್ತಾರೆ. ಸೊ ಮೊದಲನೇದಾಗಿ ಧ್ರುವಂತ್ ಅವ್ರಿಗೆ ಕೊಡ್ತಾರೆ ಸಗಣಿ ನೀರು. ಇವ್ರ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಬರೀ ಸಗಣಿ ನೀರು ತುಂಬಿಕೊಂಡಿದೆ, ಹಾಗಾಗಿ ಇವರಿಗೆ ನಾನು ಸಗಣಿ ನೀರು ಹಾಕೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಮಾಡುವವರು ಈ ಒಂದು ಸಗಣಿ ನೀರನ್ನು ಧ್ರುವಂತ್ ಅವರಿಗೆ ಹಾಕುತ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಸಮರ್ಥನೆ ಮಾಡಿಕೊಂಡಿದ್ದು ಧ್ರುವಂತ್ ಅವ್ರು ಏನು ಹೇಳ್ತಾರೆ, ನೀನು ಕೊಟ್ಟಿರ್ತಕ್ಕಂಥ ಇನ್ನು ಕಾರಣ ಏನಿದೆ ಅದು ಸಮಂಜಸವಾಗಿರ್ತಕ್ಕಂಥ ಕಾರಣನೇ ಅಲ್ಲ, ಕಳಪೆ ಕಾರಣ ಅಂತೇಳಿ ಸುಮ್ಮನಾಗ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸುಧೀರ್ ಅವರು, ಇವರಿಗೆ ಕೆಸರು ನೀರನ್ನ ಹಾಕ್ತಾರೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಸುಧೀರ್ ಅವರು ಹೇಳ್ತಾರೆ, ಕ್ಯಾಪ್ಟನ್ಶಿಪ್ ಆಗಲು ನಿನಗೆ ನಾ ಸಹಾಯ ಮಾಡಿದ್ದೆ ಧ್ರುವಂತ್ ಅವರು, ಅವ್ರನ್ನೇ ನೀವು ನಾನು ನಾಮಿನೇಟ್ ಮಾಡ್ತೀಯಲ್ಲ ಅಂತೇಳಿ ತಿಳಿಸ್ತಾರೆ.
ಫೈನಲಿಸ್ಟ್ ಆಗೋ ಒಂದು ಸಂದರ್ಭದಲ್ಲಿ ಇವರು ಸಹ ಸುಧೀರ್ ಅವರ ಪರವಾಗಿ ಮಾಳು ಅವರು ಕ್ಯಾಪ್ಟನ್ಶಿಪ್ ಆಡಿ ಆಟ ಆಡಿ ಗೆದ್ದು ಕೊಟ್ಟಿರ್ತಾರೆ. ಸೊ ತದನಂತರ ಇವರೇ ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತಾರೆ. ಅಲ್ಲಿ ಹಂಗೆ ಇಲ್ಲಿ ಹಿಂಗಂತೆ. ಇದಾದ ನಂತರ ರಕ್ಷಿತಾ ಅವ್ರಿಗೆ ಕೊಡ್ತಕ್ಕಂಥ ಕಾರಣ ಅಲ್ಲಿ ಇದ್ದಿದ್ದೇ ಬೇರೆ, ಇಲ್ಲಿ ಇವ್ರು ಹೇಳಿದ್ದೇ ಬೇರೆ. ಅಲ್ಲೇನಿದೆ ರಕ್ಷಿತಾ ಅವ್ರಿಗೆ ಕೊಡ್ತಕ್ಕಂಥ ಕಾರಣ ಏನು ತಣ್ಣೀರಿಗೆ ಅಂತ ಅನ್ನೋದಾದ್ರೆ, ಇನ್ನೂ ಈ ಮನೆಯಲ್ಲಿ ಯಾರ ಆಟವನ್ನು ಆರಂಭಿಸಿಲ್ಲೋ ಅವ್ರನ್ನ ಎಚ್ಚರಗೊಳಿಸೋಕ್ಕೋಸ್ಕರ ಈ ತಣ್ಣೀರನ್ನ ಹಾಕಬೇಕು ಅಂತ ಇರ್ತೈತಿ. ಇವ್ರು ಕೊಟ್ಟಿರ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಬಿಗ್ ಬಾಸ್ ಹೇಳೋ ಮುಂಚೆನೇ ಇವ್ರು ಮಲಗಿ ಬಿಡ್ತಾರೆ ಅನ್ನೋ ಒಂದು ಕಾರಣ ಕೊಡ್ತಾರೆ. ಪರವಾಗಿಲ್ಲ ಅಂತೇಳಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಒಪ್ಕೊಳ್ತಾಳೆ. ನಾಮಿನೇಷನ್ ನೀವು ಮಾಡ್ಕೊತೀರಾ ಮಾಡ್ಕೊಳ್ರಿ, ಇಲ್ಲಿ ನಮಗೆ ಬೇಕಾಗಿಲ್ಲ, ಇಲ್ಲಿದ್ದು ಅವಶ್ಯಕತೆನೇ ಇಲ್ಲ, ಹೊರಗಡೆ ಇರ್ತಕ್ಕಂಥ ಜನರು ಕೋಟಿ ಜನ ಇದ್ದಾರೆ, ಅವ್ರು ನನ್ನ ಸೇವ್ ಮಾಡ್ತಾರೆ ಬಿಡು ಅಂತೇಳಿ ಒಂದು ಕಾನ್ಫಿಡೆಂಟು ರಕ್ಷಿತಾಗೆ ಪಕ್ಕಾ ಇದೆ. ಅದಾದ ನಂತರ ಅಶ್ವಿನಿ ಅವರಿಗೆ ಬರ್ತಾರೆ. ಕಪ್ಪು ನೀರು ಹಾಕಬೇಕಾಗತ್ತೆ. ಇವ್ರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅಂತಂದರೆ, ಕಲ್ಮಶವಾಗಿರ್ತಕ್ಕಂಥ ಹೃದಯ ಅವ್ರದ್ದು, ಇವ್ರ ಮನಸ್ಸಲ್ಲಿ ಕಲ್ಮಶ ಇದೆ. ಸೊ ಹಾಗಾಗಿ ನಾನು ಇವರಿಗೆ ಕಪ್ಪು ನೀರನ್ನ ಎತ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ಈ ಒಂದು ವಿಚಾರವಾಗಿ ಸ್ವಲ್ಪ ರಕ್ಷಿತಾ ಅವರ ವಿಚಾರನ ಸಹಿತ ಟಚ್ ಮಾಡ್ತಾರೆ ಮಾಳು ಅವರು. ರಕ್ಷಿತಾ ಅವ್ರನ್ನ ಟಚ್ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ, ನಿನ್ನ ನಡುವೆ ಇದ್ನಪ್ಪ ಅಂದ್ರೆ ಏನಾದ್ರು ಇದ್ದ ಸಮಸ್ಯೆ ಇದ್ನಪ್ಪ ಅಂದ್ರೆ ಹೇಳು, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ವಾದ ವಿವಾದಗಳು ನಡೀತವೆ ಇವರಿಬ್ಬರ ನಡುವೆ. ಸೊ ಇದಾದ ನಂತರ ರಾಸಿಕಾ ಅಲ್ಲೊಂದು ಸ್ವಲ್ಪ ಕುಂದಿರ್ತಿ, ಇಲ್ಲೊಂದು ಸ್ವಲ್ಪ ಕುಂದಿರ್ತಿ, ಈ ಮನೆ ಕಸ ನೀನು ಕಸದ ಥರ ಇದ್ದೀಯಾ, ಅದಕ್ಕೋಸ್ಕರ ಕಸವನ್ನು ಹೊರಗೆ ಹಾಕಬೇಕು ಅನ್ನೋದಕ್ಕೋಸ್ಕರ ನಾನು ನಿನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಕಸನ ಇಲ್ಲಿ ಅಂತ ಸುರಿತಾರೆ. ಈ ಒಂದು ವಿಚಾರ ಕುರಿತು ತುಂಬಾ ವಾದ ವಿವಾದಗಳು ನಡೀತವೆ. ರಾಸಿಕಾ ಅವರಂತೂ ಕಿರ್ಚಾಡಿದ್ದು ಇದ್ರ ಮಧ್ಯೆ ನೀವು ಫೇವರಿಸಮ್ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತೇಳಿ. ನನಗೇನು ಆ ಥರ ಫೇವರಿಸಮ್ ಮಾಡಿದ್ರು ಅಂತ ಅನಿಸ್ತಾ ಇಲ್ಲ. ಇದ್ರ ಮಧ್ಯೆ ಜನ ನೋಡ್ತಾ ಇದ್ದಾರೆ ಅಂತ ಒಂದು ವಾಕ್ಯ. ಇವರು ಹಿಂದೆ ಕೆಲವೊಬ್ಬರ ಬಗ್ಗೆ ಹೀಯಾಳಿಸಿ ಮಾತಾಡ್ತಾ ಇರ್ತಾರಲ್ಲ, ಇದನ್ನ ಜನರು ನೋಡೋದಿಲ್ವ? ಅದು ಮಾತ್ರ ನೋಡ್ತಾರ? ಎಲ್ಲನೂ ನೋಡ್ತಾರೆ. ಚಿಣಿಮಿಣಿ ನೀರನ್ನ ಜಾನ್ಯುವರಿ ಹಾಕ್ತಾರೆ, ಸರಿಯಾದ ಟೈಮಿಗೆ ನೀವು ಅಡುಗೆ ಮಾಡೋಂಗಿಲ್ಲ ಅಂತೇಳಿ. ಅಲ್ಲಿರ್ತಕ್ಕಂಥ ಕಾರಣನೇ ಬೇರೆ, ಇವ್ರು ಕೊಟ್ಟಿರ್ತಕ್ಕಂಥ ಕಾರಣನೇ ಬೇರೆ ಆಗಿಬಿಡುತ್ತೆ. ನಿನಗೆ ಎಷ್ಟು ಹೇಳಿದ್ರೆ ಅರ್ಥನೇ ಆಗಂಗಿಲ್ಲ, ಅಲ್ಲಿರೋದೇ ಬೇರೆ, ನೀ ಹೇಳ್ತಾ ಇರೋದ ಕಾರಣನೇ ಬೇರೆ. ಸೊ ಹಾಗಾಗಿ ಏನೋ ಮಾತಾಡ್ತೆ ಬಂದು ಹಾಕಂತೇಳಿ ತಿಳಿಸ್ತಾರೆ ಜಾನ್ವಿ ಅವರು. ಧ್ರುವಂತು, ಸುಧೀರ, ರಕ್ಷಿತಾ, ಜಾನ್ವಿ, ಅಶ್ವಿನಿ, ರಾಸಿಕಾ, ರಿಷಾ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಸೊ ಟೋಟಲಾಗಿ ಹೇಳ್ಬೇಕಂತಂದರೆ ಒಟ್ಟಿನಲ್ಲಿ ಬಕೆಟ್ ಟೀಮ್ ಅಂತ ಹೇಳ್ಬೋದು. ಈ ವಾರ ಪಕ್ಕ ಯಾರಾದರೂ ಒಬ್ಬರು ಫಿನಿಶ್ ಆಗ್ತಾರೆ ರಕ್ಷಿತಾ ಅವ್ರನ್ನ ಹೊರತುಪಡಿಸಿ ಅಂತ ನಾವು ಅಂದ್ಕೊಂಡಿದ್ದೆಪ್ಪ ಅಂತಂದರೆ, ಇಲ್ಲಿ ಬಿಗ್ ಬಾಸ್ನವರು ಇನ್ನೊಂದು ಟಿಸ್ಟ್ ಕೊಡ್ತಾರೆ. ಈ ಬಕೆಟ್ ಟೀಮ್ನವರೆಲ್ಲರೂ ಸೇರಿಕೊಂಡು ನಿನ್ನೆ ನೋಡಿದ್ರೆ ಕಿತ್ತಾಡೋ ನೋಡಿನಪ್ಪ ಅಂದರೆ ಇವರೆಲ್ಲರೂ ಮತ್ತೆ ಒಂದಾಗೋದಿಲ್ಲೋ ಏನೋ ಅಂದ್ಕೊಂಡಿದ್ವಿ ನಾವು. ನೋಡಿದರೆ ಇವತ್ತು ನೋಡಿದ್ರೆ ಕೈ ಹಿಡ್ಕೊಂಡು ಒಳ್ಳೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರ ಸ್ಕೆಚ್ ಆಗ್ತಾವ್ರೆ. ಮತ್ತೆ ನಿನ್ನೆ ಹೆಂಗೆ ಆವ ಮುಂಗಿಸಿ ಥರ ಕಿತ್ತಾಡ್ಕೊಂಡಿದ್ದವ್ರು ಇವತ್ತು ಚಿನ್ನು ಬೇಬಿ ಹಂಗೆ ಹಿಂಗೆ ಅಂತೇಳಿ ಒಂದಾಗಿದ್ದಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಸೊ ಇದಾದ ನಂತರ ಕಾವ್ಯಗೂ ಮತ್ತು ಗಿಲ್ಲಿಗೂ ಟೂಟು ಆಗುತ್ತೆ. ಕೆಲವೊಬ್ಬರು ಸದಸ್ಯರ ಒಂದಿಷ್ಟು ಪೂಜಾ ಫಲಿಸಿತು ಅಂತ ಹೇಳ್ಬೋದು. ಇವರೇ ಒಪ್ಪಂದ ಮಾಡ್ಕೊಂಡು ನನ್ನ ಜೊತೆ ನೀನು ಮಾತಾಡಬೇಡ, ನಿನ್ನ ಜೊತೆ ನಾನು ಮಾತಾಡಂಗಿಲ್ಲ ಅಂತೇಳಿ ಗಿಲ್ಲಿ ಮತ್ತು ಕಾವ್ಯ ಅವರು ಬೇರೆ ಆಗಿದ್ದಾರೆ. ಇವ್ರ ಆಟ ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಅವ್ರ ಆಟ ಇವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ಇಲ್ಲಿ ಮನೆಯವರು ಇರ್ತಕ್ಕಂಥವ್ರಿಗೆ ಮಾತ್ರ ತೊಂದರೆ ಕೊಡ್ತಾ ಇದೆ ಇವರಿಬ್ಬರ ಆಟ. ಕೆಲವೊಂದಿಷ್ಟು ನನ್ನಿಂದನೇ ಅವನಿಂದನೇ ನಾನು ಅನ್ನೋ ಒಂದು ವಿಚಾರ ಬರ್ತಾವೆ ನೋಡಿ, ಪದೇ ಕಾವು ಅನ್ಕೊಂಡು ಎಲ್ಲೋ ಮನಸ್ಸಿಗೆ ಒಂದಿಷ್ಟು ಬೇಜಾರಾಗೋ ಸಂಭವ ಜಾಸ್ತಿ ಇರ್ತೈತೆ ಅವರಿಗೆ ಸಹ. ಸೊ ಹಾಗಾಗಿ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಸೊ ಇದಾದ ನಂತರ ಬಿಗ್ ಬಾಸ್ನವರು ಬಂದು 2 ತಂಡಗಳನ್ನಾಗಿ ವಿಂಗಡಣೆ ಮಾಡಿದ್ದೇನೆ. ಒಂದು ತಂಡದಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳು, ಇನ್ನೊಂದು ತಂಡದಲ್ಲಿ ನಾಮಿನೇಟ್ ಆಗದೇ ಇರತಕ್ಕಂಥ ಸ್ಪರ್ಧಿಗಳು ಹೋರಾಟ ಮಾಡಬಹುದು. ಗೇಮ್ ಕೊಡ್ತೀನಿ, ಆಟ ಕೊಡ್ತೀನಿ, ಇದರಲ್ಲಿ ಆಡಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡು ನಾಮಿನೇಷನಿಂದ ಹೊರಗಡೆ ಬರಬಹುದು ಅಂತ ತಿಳಿಸ್ತಾರೆ. ಬಕೆಟ್ ಟೀಮ್ನವರು ಎಲ್ಲರೂ ಸೇರಿಕೊಂಡು ಒಪ್ಪಂದ ಮಾಡ್ಕೊಳ್ತಾರೆ. ದೊಡ್ಡ ತಲೆಗಳನ್ನು ಹೊಡೆಯೋದು ಬೇಕಾಗಿಲ್ಲ. ಈ ಸತ ಗೆದ್ದು ಕಳಿಸಿ ಸಣ್ಣ ಇನ್ನು ಯಾರು ಆಟವನ್ನು ಶುರು ಮಾಡಿಲ್ವೋ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋಣ ಅಂತೇಳಿ ಸ್ಕೆಚ್ ಹಾಕ್ತಾರೆ. ಕ್ಯಾಪ್ಟನ್ ರೂಮ್ ನಲ್ಲಿರ್ತಕ್ಕಂಥ ಒಂದಿಷ್ಟು ಹಾಲು, ಕಾಫಿ ಪುಡಿ, ಸಕ್ಕರೆ ಒಂದಿಷ್ಟು ಸಾಮಾನುಗಳನ್ನ ಕದೀತಾರೆ. ಆಕ್ಚುಲಿ ಇಲ್ಲಿ ರೂಲ್ಸ್ ಬ್ರೇಕ್ ಆಗುತ್ತೆ. ಕ್ಯಾಪ್ಟನ್ ರೂಮ್ಗೆ ಆಗಿರ್ತಕ್ಕಂಥವ್ರು ಸ್ಪರ್ಧೆಗಳು ಯಾರು ಹೋಗುವಂತಿಲ್ಲ, ಆದರೂ ಹೋಗ್ತಾರೆ. ಬಿಗ್ ಬಾಸ್ ಮೇಲೆ ರೂಲ್ಸ್ ಗೊತ್ತಿಲ್ವೋ ಅಥವಾ ಇವರಿಗೆ ಗೊತ್ತಿರಿದ್ರೂ ತಪ್ಪು ಮಾಡ್ತಾರೋ ಗೊತ್ತಿಲ್ಲ. ಖಂಡಿತವಾಗಿ ಪಕ್ಕ ಶಿಕ್ಷೆ ಕೊಡ್ತಾರೆ. ಯಾವ ರೀತಿ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಇದಾದ ನಂತರ ಬಿಗ್ ಬಾಸ್ ತಂಡದವರು ಗೇಮ್ ಕೊಡ್ತಾರೆ, ತೂರಾಟ ಹೋರಾಟ ಅಂತೇಳಿ. ಪ್ಲಾಸ್ಟಿಕ್ ಬಣ್ಣದ ಒಂದು ರಂಧ್ರದೊಳಗೆ ತೂರಿ ಹೋಗಿ ಬ್ಯಾಟನ್ನು ಹಿಡಿದುಕೊಂಡು ಫೋಟೋಗಳನ್ನು ಇಟ್ಟಿರ್ತಕ್ಕಂಥ ಮಡಿಕೆ ಇರ್ತವೆ. ಅಲ್ಲಿ ಆ ಮಡಿಕೆಗಳನ್ನು ಆ ಬ್ಯಾಟಿಂದ ಹೊಡೆದಾಕಬೇಕು. 2 ಗೇಮ್ನ ಬಾಯ್ಸ್ ಆಡಿದ್ರೆ, ಇನ್ನೆರಡು ಗೇಮ್ನ ಗರ್ಲ್ಸ್ ಆಡಬೇಕಾಗುತ್ತೆ. ಮೊದಲನೇ ಗೇಮ್ನ ಧನು ಅವರು ಗೆದ್ದು ಧ್ರುವಂತದ ಹೊಡಿತಾರೆ. 2ನೇ ಗೇಮಲ್ಲಿ ರಾಶಿಕಾ ಅವರು ಗೆದ್ದು ಧನುಷಿದ ಹೊಡಿತಾರೆ ಮಡಿಕೆನ. 3ನೇ ಒಂದು ಗೇಮಲ್ಲಿ ಅಭಿ ಅವರು ಗೆಲ್ತಾರೆ. ರಾಶಿಕಾ ಮತ್ತು ಸುಧೀರ್ ಅವರು ಮಡಿಕೆ ಫೋಟೋನ ಹೊಡಿತಾರೆ. ಸೊ ನೆಕ್ಸ್ಟ್ 4ನೇ ಗೇಮ್ಗೆ ಏನೈತಿ, ರಕ್ಷಿತಾ ಅವ್ರನ್ನ ಕರ್ಕೊಳ್ಳೋಣ ಅಂತೇಳಿ ಯೋಚನೆ ಮಾಡಿರ್ತಾರೆ. ಆಲ್ರೆಡಿ ಸ್ಕೆಚ್ ಆಗಿರ್ತಾರೆ. ಬಟ್ ಲಾಸ್ಟ್ ಕೊನೆ ಹಂತಕ್ಕೆ ಅಶ್ವಿನಿ ಗೌಡ ಅವರು ಮತ್ತು ರಾಶಿಕಾ ಅವರು ಇಬ್ಬರು ಸೇರಿಕೊಂಡು ಗೆಲ್ತಾರೆ. ರಾಶಿಕಾ ಅವರು ಗೆದ್ದು
ಅಭಿ ಮತ್ತು ರಘು ಆಮೇಲೆ ಸ್ಪಂದನ ಮೂವರನ್ನ ಮಡಿಕೆ ಹೊಡಿತಾರೆ. ಇಲ್ಲಿ ರಕ್ಷಿತಾಗಿ ಅವಕಾಶ ಸಿಗೋದಿಲ್ಲ ಆಟ ಆಡೋಕ್ಕೆ, ಇವರೇ ಬರ್ತಾರೆ. ಬಿಗ್ ಬಾಸ್ನವರು ಒಂದು ಆಫರ್ ಕೊಡ್ತಾರೆ, ನಿಮ್ಮ ಒಂದು ತಂಡ ಗೆದ್ದಿದೆ, ಅಭಿನಂದನೆಗಳು, ನೀವು ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತೇಳಿ ತಿಳಿಸ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಮನಸ್ತಾಪಗಳು, ಜಗಳಗಳಾಗುವ ಸಂಭವ ಜಾಸ್ತಿ ಇದೆ. ಡಿಸಿಷನ್ ಪೆಂಡಿಂಗಲ್ಲಿ ಇದೆ. ಯಾವ ರೀತಿ ಒಂದು ಆಟನ ಮುಂದುವರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇವರಂತೂ ರಕ್ಷಿತನ ಆ ಕಡೆ ಬಿಟ್ಕೊಡೋದು ಇಲ್ಲ. ಇದು ಖಡಾಖಂಡಿತವಾಗಿ ಪ್ರೇಕ್ಷಕರಿಗೆ ಗೊತ್ತಿದೆ. ಬಲ್ಲ ಮೂಲಗಳ ಪ್ರಕಾರ ಸುಧೀರ್ ಅವರು ಸೇವ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಹಾಗೆಯೇ ಆ ಕಡೆ ಟೀಮ್ನಿಂದ ರಘು ಅವರು ಈ ಕಡೆ ಟೀಮಿಗೆ ಬಂದಿದ್ದಾರೆ, ಅಂದರೆ ನಾಮಿನೇಟ್ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಆಟಗಳು ಇನ್ನೂ ಬಾಕಿ ಇವೆ. ಯಾರು ಯಾವಾಗ ಹೇಗೆ ಬೇಕಾದರೂ ಟರ್ನ್ ಆಗುವ ಸಂಭವ ಜಾಸ್ತಿ ಇದೆ. ಆ ಕಡೆ ಇದ್ದವರು ಈ ಕಡೆ ಬರ್ಬೋದು, ಈ ಕಡೆ ಇದ್ದವರು ಆ ಕಡೆ ಹೋಗ್ಬೋದು. ಮುಂದಿನ ಆಟಗಳಲ್ಲಂತೂ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಪಕ್ಕಾ ಇವೆ. ನಾಮಿನೇಟ್ ಆದವರು ಸೇಫ್ ಆಗ್ಬೋದು, ಸೇಫ್ ಆದವರು ನಾಮಿನೇಟ್ ಕೂಡ ಆಗ್ಬೋದು. ಬಹುಶಃ ನನ್ನ ಪ್ರಕಾರ ನಾಳೆ ಏನಾದರೂ ನಾಮಿನೇಟ್ ಆಗದೇ ಇರತಕ್ಕಂಥ ಸ್ಪರ್ಧೆಗಳು ಏನಾದರೂ ಗೆದ್ನಪ್ಪ ಅಂತಂದರೆ ಖಂಡಿತವಾಗಿ ಸುಧೀರ್ ಆ ಕಡೆ ಕಳಿಸ್ತಾರೆ, ರಕ್ಷಿತಾನ ಈ ಕಡೆ ಕರ್ಕೊಂಡ್ಬರ್ತಾರೆ. ಸೊ ಗೈಸ್, ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.